ಕೃಷ್ಣರವರು ನಮ್ಮ ಜೊತೆನಲ್ಲಿ ಇದ್ದಾರೆ. ಆತ್ಮೀಯರೇ, ನಿನ್ನೆ ದಿವಸ ಇಡೀ ಪ್ರಪಂಚದ ಮಹಾನ್ ದೊಡ್ಡ ಚುನಾವಣೆ, ಇಡೀ ಪ್ರಪಂಚದಲ್ಲಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಭಾರತ ದೇಶದಲ್ಲಿ ನಡೆದಂತ ಚುನಾವಣೆಗಳ ಬಗ್ಗೆ ಯಾವ ಪಾರ್ಟಿ ಅಧಿಕಾರಕ್ಕೆ ಬರುತ್ತೆ ಅನ್ನುವಂತ ಒಂದು ಎಕ್ಸಿಟ್ ಪೋಲ್ನ ಫಲಿತಾಂಶವನ್ನ ನಿನ್ನೆ ಪ್ರಕಟಣೆ ಮಾಡಿದ್ದಾರೆ. ಸುಮಾರು ಎಕ್ಸಿಟ್ ಪೋಲ್ಗಳು ಆಗಿದೆ. ಆ ಒಂದು ಫಲಿತಾಂಶಗಳ ಪ್ರಕಾರ ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಎನ್ಡಿಎಗೆ ಸ್ಪಷ್ಟ ಬಹುಮತ ಬರುತ್ತೆ. ಅಷ್ಟೇ ಅಲ್ಲ, 350 ಸೀಟ್ಗಳನ್ನು ದಾಟಿ 365, 370 ಸೀಟ್ಗಳವರೆಗೆ, 401 ಸೀಟುಗಳವರೆಗೆ ಎನ್ಡಿಎ ತೆಗೆದುಕೊಳ್ಳಬಹುದು ಅನ್ನುವಂತ ಒಂದು ಎಕ್ಸಿಟ್ ಪೋಲ್ ನಿನ್ನೆ ನಾವು ನೋಡಿದ್ದೇವೆ. ಈ ವಿಚಾರವಾಗಿ ಹೇಳೋದಾದ್ರೆ, ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ, ನಮ್ಮ ದೇಶದಲ್ಲಿ ಅನುಕೂಲತೆಗಳ ಹೊನಲನ್ನೇ ಹರಿಸಿದಂತ, ಬಡವರಿಗೆ 5 ಕೆಜಿ ಅಕ್ಕಿ 80 ಕೋಟಿ ಜನರಿಗೆ ನೀಡ್ತಾ ಬಂದಂತಹ, ದೇಶದ ರೈತರಿಗೆ 6,000 ರೂಪಾಯಿ ಪ್ರತಿ ವರ್ಷಕ್ಕೆ ಕೊಡ್ತಾ ಬಂದಂತಹ, ಇಡೀ ಪ್ರಪಂಚದಲ್ಲಿನೇ ಮಹಾಮಾರಿ ಕೋವಿಡ್ ಅನ್ನ ಬಹಳ ಯಶಸ್ವಿಯಾಗಿ ನಿರ್ವಹಿಸಿದಂತಹ ನರೇಂದ್ರ ಮೋದಿಜಿಯವರನ್ನ ಮತ್ತೊಮ್ಮೆ ಪ್ರಧಾನಮಂತ್ರಿಯನ್ನಾಗಿ ಮಾಡಬೇಕು ಅಂತ ಹೇಳಿ ದೇಶದ ಎಲ್ಲ ರಾಜ್ಯಗಳಲ್ಲಿ, ಹೆಚ್ಚು ಕಮ್ಮಿ ಎಲ್ಲ ರಾಜ್ಯಗಳಲ್ಲಿ, ತಮಿಳುನಾಡು, ಕೇರಳ ಸೇರಿದಂತೆ 9 ಕೇಂದ್ರಾಡಳಿತ ಪ್ರದೇಶಗಳು ಸೇರಿದಂತೆ ಹೆಚ್ಚು ಕಡಿಮೆ ಎಲ್ಲಾ ರಾಜ್ಯಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಎನ್ಡಿಎ ಗೆಲ್ಲುತ್ತೆ ಅನ್ನುವಂತ ಒಂದು ಪೋಲ್ ಅನ್ನು ನಾವು ನೋಡಿದ್ವಿ. 3ನೇ ಬಾರಿಗೆ ಭಾರತೀಯ ಜನತಾ ಪಾರ್ಟಿಯ ಹೆಮ್ಮೆಯ ಪ್ರಧಾನಮಂತ್ರಿ, ಎನ್ಡಿಎಯ ಹೆಮ್ಮೆಯ ಪ್ರಧಾನಮಂತ್ರಿ 3ನೇ ಬಾರಿಗೆ ಪ್ರಧಾನಮಂತ್ರಿ ಆಗ್ತಾ ಇರ್ತಕ್ಕಂಥದ್ದು ಇಡೀ ದೇಶದ 140 ಕೋಟಿ ಜನರಿಗೆ ಹೆಮ್ಮೆಯ ವಿಷಯ ಆಗಿದೆ. ಅಷ್ಟೇ ಏಕೆ, ಇಡೀ ಪ್ರಪಂಚದಲ್ಲಿ ಆರ್ಥಿಕ ವ್ಯವಸ್ಥೆ ಕುಸಿತಾ ಇರತಕ್ಕಂಥ ಸಂದರ್ಭದಲ್ಲಿ ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆಯನ್ನ ಮೇಲ್ಮುಖವಾಗಿ ಅಭಿವೃದ್ಧಿಗೊಳಿಸಲಿಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ನರೇಂದ್ರ ಮೋದಿಜಿ ಅವರನ್ನ ದೇಶದ ಜನ ಯಾವುದೇ ಸಂಶಯಗಳಿಲ್ಲದೇನೆ ಸ್ಪಷ್ಟವಾಗಿರ್ತಕ್ಕಂಥ, ಪೂರ್ಣವಾಗಿರ್ತಕ್ಕಂಥ, ಯಾವುದೇ ಅಡೆತಡೆಗಳಿಲ್ಲದೆ ಇರತಕ್ಕಂಥ ಒಂದು ಫಲಿತಾಂಶವನ್ನ ಜನ ಪುರಸ್ಕಾರ ಮಾಡಿದ್ದಾರೆ, ನೀಡಿದ್ದಾರೆ. ಹಾಗಾಗಿ 4ನೇ ತಾರೀಕು ಇದರ ಫಲಿತಾಂಶ ಬರೋದಿದೆ. ಈಗ ಆಲ್ರೆಡಿ ನಾವು ಅನೇಕ ಚುನಾವಣೆಗಳಿಗೆ ಸಂಬಂಧಪಟ್ಟಂತೆ ಎಕ್ಸಿಟ್ ಪೋಲ್ ಅನ್ನು ನೋಡಿದ್ದೇವೆ. ಆಲ್ಮೋಸ್ಟ್ 90% ಎಕ್ಸಿಟ್ ಪೋಲ್ಗಳ ಫಲಿತಾಂಶ ನಿಜ ಆಗಿರ್ತಕ್ಕಂಥದ್ದನ್ನು ಕೂಡ ನೋಡಿದ್ದೇವೆ. ಮಧ್ಯಪ್ರದೇಶದ ಬಗ್ಗೆ ನೋಡಿದ್ದೇವೆ, ರಾಜಸ್ಥಾನದ ಬಗ್ಗೆ ನೋಡಿದ್ದೇವೆ, ಛತ್ತೀಸ್ಗಢದ ಬಗ್ಗೆ ನೋಡಿದ್ದೇವೆ, ಡೆಲ್ಲಿ ಬಗ್ಗೆ ನೋಡಿದ್ದೇವೆ. ಈಗ ಆಗಿ ಹೋಗಿರ್ತಕ್ಕಂಥ ಎಲ್ಲ ರಾಜ್ಯಗಳ ಚುನಾವಣೆಗಳ ಬಗ್ಗೆನೂ ನೋಡಿದ್ದೇವೆ. ಆದರೆ ಈ ಎಕ್ಸಿಟ್ ಪೋಲ್ ಇಂದ ಬಹಳ ದೂರ ಉಳಿದಿರ್ತಕ್ಕಂಥ ಕಾಂಗ್ರೆಸ್ ಒಂದು ಅನುಕೂಲ ಸಿಂಧು ನೀತಿಯನ್ನ ಕೈಗೊಂಡಿದೆ. ಇಲ್ಲ, ನಾವು ಎಕ್ಸಿಟ್ ಪೋಲ್ ಅನ್ನು ನಂಬೋದಿಲ್ಲ ಅಂತ. ಅದೇ ರಾಹುಲ್ ಗಾಂಧಿ ಅವರು, ಪ್ರಿಯಾಂಕಾ ಗಾಂಧಿ ಅವರು, ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅನ್ನುವಂತ ಎಕ್ಸಿಟ್ ಪೋಲ್ ಅನ್ನ ಅವರು ಉಲ್ಲೇಖ ಮಾಡಿದ್ರು. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ, ಬಿಜೆಪಿ ಸೋಲುತ್ತೆ ಅಂತ ಹೇಳಿದ್ರು. ನಾವು ಒಪ್ಕೊಂಡ್ವಿ. ಆದ್ರೆ ಕಾಂಗ್ರೆಸ್ನವರು ಈ ಎಲ್ಲ ಎಕ್ಸಿಟ್ ಪೋಲ್ಗಳನ್ನ ನಾವು ನಂಬೋದಿಲ್ಲ ಅಂತ ಹೇಳಿ ಅವರು
ದೂರ ಉಳಿದಿದ್ದಾರೆ. ಆಲ್ರೆಡಿ ಅವರಿಗೆ ಫಲಿತಾಂಶ ಏನು ಅನ್ನುವಂಥದ್ದು ಮನವರಿಕೆ ಆಗಿದೆ. ಹಾಗಾಗಿ ಈ ಎಲ್ಲ ಫಲಿತಾಂಶ ಬರೋದಕ್ಕೆ ಬಹಳ ದೊಡ್ಡ ಕಾರಣಕರ್ತರು ಯಾರಪ್ಪ ಅಂತ ಹೇಳಿದ್ರೆ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು, ಅಮಿತ್ ಶಾ ಅವರು, ನಮ್ಮ ನಡ್ಡಾಜಿ ಅವರು, ಮತ್ತೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕೋಟ್ಯಾಂತರ ಜನ ಕಾರ್ಯಕರ್ತರು ಮತ್ತು ಇಡೀ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ನೇತೃತ್ವದ ಎನ್ಡಿಎಗೆ ಮತ ನೀಡಿರ್ತಕ್ಕಂಥ ಎಲ್ಲ ಮಹಾಜನತೆಗೆ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ನಾನು ಕೋರ್ತಾ ಇದ್ದೇನೆ. ಮತ್ತೊಂದು ವಿಷಯ ಕರ್ನಾಟಕದ ಬಗ್ಗೆ ಹೇಳೋದಾದ್ರೆ, ವಾಲ್ಮೀಕಿ ಅಭಿವೃದ್ಧಿ ನಿಗಮ ಇದೊಂದು ಪರಿಶಿಷ್ಟ ಪಂಗಡದ ಜನರ ಅಭಿವೃದ್ಧಿಗೋಸ್ಕರವಾಗಿ ಇರ್ತಕ್ಕಂಥ ಒಂದು ನಿಗಮ. ಆದ್ರೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದ್ಮೇಲೆ ಏನಾಗಿದೆ ಅಂದ್ರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಇದೊಂದು ವ್ಯಾಪಾರ ಮಾಡತಕ್ಕಂಥ ನಿಗಮ ಆಗ್ಬಿಟ್ಟಿದೆ. ಇದು ಸಾಲ ಕೊಡ್ತಕ್ಕಂಥ, ಸಾಲ ತೆಗೆದುಕೊಳ್ತಕ್ಕಂಥ ನಿಗಮ ಆಗಿದೆ. ಸಾಮಾನ್ಯವಾಗಿ ಯಾವುದೇ ಒಂದು ಸರ್ಕಾರದ ನಿಗಮ ಜನರಿಗೆ ಸಾಲ ಕೊಡುತ್ತೆ ವಿನಃ ಯಾವುದೋ ಕಂಪನಿಗಳಿಗೆ, ಯಾವುದೋ ಮತ್ತೊಂದು ರಾಜ್ಯದ ಐಟಿ ಕಂಪನಿಗಳಿಗೆ ಸಾಲವನ್ನ ಕೊಡ್ತಕ್ಕಂಥ ಕೆಲಸನ ಮಾಡಲ್ಲ. ಆದ್ರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಸುಮಾರು 6+9 ಕಂಪನಿಗಳಿಗೆ 6+9 ಕಂಪನಿಗಳಿಗೆ ಅವರು ಹಣವನ್ನ ಕೊಟ್ಟಿದ್ದಾರೆ. ನಾನು ಕೇಳ್ತೇನೆ, ಆ ಕಂಪನಿಗಳು ಯಾವ ಕಂಪನಿಗಳವು? ಆ ಕಂಪನಿಗಳಿಗೆ ಯಾಕೆ ಹಣವನ್ನ ಕೊಟ್ರಿ? ಆ ಒಂದು 15 ಕಂಪನಿಗಳು ಏನಿದೆ, ಆ 15 ಕಂಪನಿಗಳು ಟ್ರ್ಯಾಕ್ ರೆಕಾರ್ಡ್ ಏನ್ ಕೆಲಸವನ್ನ ಮಾಡ್ತವೆ? ಆ ಕಂಪನಿಗಳು ಏನಾದ್ರು ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಅನ್ನ ನಡೆಸ್ತಾವ, ಅಥವಾ ಬಡವರಿಗೆ ಏನಾದ್ರು ಸರ್ವಿಸ್ ಆಕ್ಟಿವಿಟಿಯನ್ನ ನಡೆಸ್ತಾವ? ಯಾಕೆ ಆ ಕಂಪನಿಗಳಿಗೆ ನೀವು ಹಣವನ್ನ ಟ್ರಾನ್ಸ್ಫರ್ ಮಾಡಿದ್ರಿ ಅನ್ನುವಂತ ಪ್ರಶ್ನೆಯನ್ನ ನಾನು ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮತ್ತು ಹಣಕಾಸಿನ ಸಚಿವರಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರಿಗೆ ಕೇಳೋದಕ್ಕೆ ಬಯಸ್ತೇನೆ. ಇದರಲ್ಲಿ ಒಂದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಷಯ ಇದೆ. ಸಾಲ ಕೊಡೋದಕ್ಕೆ ಅನುಮತಿ ಕೊಟ್ಟವ್ರು ಯಾರು? ಈ ಉದಾಹರಣೆ ಸಾಲ ಕೊಡಬೇಕು ಅಂತ ಹೇಳಿದ್ರೆ ಕ್ಯಾಬಿನೆಟ್ ಅಲ್ಲಿ ಡಿಸಿಷನ್ ಆಗ್ಬೇಕು. ಕ್ಯಾಬಿನೆಟ್ ಅಲ್ಲಿ ಡಿಸಿಷನ್ ಆಗಿತ್ತಾ ಅಂದ್ರೆ ಕ್ಯಾಬಿನೆಟ್ ಅಲ್ಲಿ ಡಿಸಿಷನ್ ಆಗಿಲ್ಲ. ಮತ್ತೆ ಸಾಲ ಹೆಂಗ್ ಕೊಟ್ರಿ ಅನ್ನುವಂತ ಪ್ರಶ್ನೆಯನ್ನ ನಾನು ಮುಖ್ಯಮಂತ್ರಿಗಳಿಗೆ ಮತ್ತು ಸಚಿವರಾಗಿರ್ತಕ್ಕಂಥ ನಾಗೇಂದ್ರ ಅವರಿಗೆ ಕೇಳೋದಕ್ಕೆ ಬಯಸ್ತೇನೆ. ಮತ್ತು ಇಷ್ಟೆಲ್ಲ ವಹಿವಾಟುಗಳು ನಡೆದಂತ ವಿಷಯ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಗೊತ್ತಿಲ್ವಾ ಅಂತ ಹೇಳಿದ್ರೆ ಖಂಡಿತ ಗೊತ್ತಿದೆ. ಆದ್ರೆ ಇದನ್ನ ಮುಚ್ಚಿಡ್ತಾ ಇದ್ದಾರೆ. ಯಾವಾಗ ಬಯಲಿಗೆ ಬಂತು ಅಂತ ಹೇಳಿದ್ರೆ ಪ್ರಾಮಾಣಿಕ ಅಧಿಕಾರಿಯಾಗಿರ್ತಕ್ಕಂಥ ಶ್ರೀಯುತ ಚಂದ್ರಶೇಖರ್ ಅವರು ರಾಜೀನಾಮೆಯನ್ನ ಕೊಟ್ಟ ಮೇಲೇನೆ, ಆತ್ಮಹತ್ಯೆ ಮಾಡಿಕೊಂಡ ಮೇಲೇನೆ ಇದು ಹೊರಗಡೆ ಬಂತು. ಅಕಸ್ಮಾತ್ ಅವರು ಇದ್ದಿದ್ರೆ ಇದನ್ನು ಬಯಲಿಗೆ ಎಳಿತಾರೆ ಅನ್ನೋ ಕಾರಣಕ್ಕೋಸ್ಕರ ಅವರಿಗೆ ಸಹಾಯನೂ ಮಾಡಿಲ್ಲದೆ ಇರಬಹುದು ಚಂದ್ರಶೇಖರ್ ಅವರಿಗೆ. ಹಾಗಾಗಿ ಅವರಿಗೆ ಬೇಸತ್ತು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಹಾಗಾಗಿ ಈ ಸರ್ಕಾರ ಒಬ್ಬ ಪ್ರಾಮಾಣಿಕ ಅಧಿಕಾರಿಯ ಬಲಿಯನ್ನ ತೆಗೆದುಕೊಂಡಿರ್ತಕ್ಕಂಥ ಸರ್ಕಾರ ಇದು. ಇವರು ಎಂಥವ್ರನ್ನ ರಕ್ಷಣೆ ಮಾಡ್ತಾರೆ ಅಂತ ಹೇಳಿದ್ರೆ ಕಳ್ಳರನ್ನ, ಖದೀಮರನ್ನ, ಭಯೋತ್ಪಾದಕರನ್ನ, ಉಗ್ರಗಾಮಿಗಳನ್ನ ಸಾಕಿ ಬೆಳೆಸ್ತಕ್ಕಂಥ ಸರ್ಕಾರ ಇದು. ಪ್ರಾಮಾಣಿಕ ಅಧಿಕಾರಿಗಳಿಗೆ, ಪ್ರಾಮಾಣಿಕ ಜನತೆಗೆ ಇವರು ಸಹಾಯ ಮಾಡತಕ್ಕಂಥ ಸರ್ಕಾರ ಅಲ್ಲ ಇದು. ಇದು ಗೂಂಡಾಗಳಿಗೆ, ಭಯೋತ್ಪಾದಕರಿಗೆ ಅವ್ರ ಕೇಸ್ಗಳನ್ನ ತೆಗೆದುಹಾಕೋದು, ಕ್ಯಾಬಿನೆಟ್ ನಲ್ಲಿ ನಿರ್ಣಯ ಮಾಡೋದು, ಅಂಥವ್ರನ್ನ ಸಾಕ್ತಕ್ಕಂಥ ಇದು ಕಳ್ಳ ಖದೀಮರ ಸರ್ಕಾರ ಇದು.
ಪ್ರಾಮಾಣಿಕ ಅಧಿಕಾರಿಗಳಿಗೆ ಸಹಾಯ ಮಾಡತಕ್ಕಂಥ ಸರ್ಕಾರ ಅಲ್ಲ ಇದು. ಹಾಗಾಗಿ ಸಿದ್ದರಾಮಯ್ಯ ಅವರೇ, ನಿಮಗೇನಾದ್ರೂ ಘನತೆ ಗೌರವ ಇದ್ರೆ, ನೈತಿಕತೆ ಇದ್ರೆ ಮೊದಲು ರಾಜೀನಾಮೆಯನ್ನು ಕೊಡಬೇಕು ಅಂತ ಹೇಳಿ ನಾನು ಮುಖ್ಯಮಂತ್ರಿಗಳಿಗೆ ಹೇಳೋದಕ್ಕೆ ಬಯಸ್ತೇನೆ. ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನ ಯಾಕೆ ಕೇಳ್ತಾ ಇದೀವಿ ಅನ್ನುವಂಥ ವಿಷಯ ತಮಗೆ ಗಮನಕ್ಕೆ ತರೋದಕ್ಕೆ ಬಯಸ್ತೇನೆ. ಬ್ಯಾಂಕ್ ಆಫ್ ಬರೋಡಾದಿಂದ 144 ಕೋಟಿ ರೂಪಾಯಿ ಓವರ್ ಡ್ರಾಫ್ಟ್ ತೆಗೆದುಕೊಳ್ತಾರೆ. ಬ್ಯಾಂಕ್ ಆಫ್ ಬರೋಡಾದಿಂದ 144 ಕೋಟಿ ರೂಪಾಯಿ ಓವರ್ ಡ್ರಾಫ್ಟ್ ಅಂದ್ರೆ ಅರ್ಥ ಸಾಲ. ಯಾಕೆ ತೆಗೆದುಕೊಂಡ್ರಿ? ಈ ಅಕೌಂಟ್ಗಳಿಗೆ ಹಣ ಹಾಕೋದಕ್ಕೆ ತೆಗೆದುಕೊಂಡ್ರ? ಮತ್ತು ಆ ಕಂಪನಿಗಳು ಚುನಾವಣೆ ಟೈಮಲ್ಲಿ ನೀವು ಯಾಕೆ ಹಣ ಹಾಕಿದ್ರಿ? ಆ ಕಂಪನಿಗಳಲ್ಲಿ ಕಂಪನಿಗಳ ಮಾಲೀಕರು ಯಾರು? ಆ ಕಂಪನಿಗಳ ಮಾಲೀಕರಿಗೂ ಡಿ.ಕೆ. ಶಿವಕುಮಾರ್ ಅವರಿಗೂ, ಆ ಕಂಪನಿಗಳ ಮಾಲೀಕರಿಗೂ ನಾಗೇಂದ್ರ ಅವರು, ಆ ಕಂಪನಿಗಳ ಮಾಲೀಕರಿಗೂ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಏನ್ ಸಂಬಂಧ ಅನ್ನುವಂಥದ್ದನ್ನು ನಾನು ಕೇಳೋದಕ್ಕೆ ಬಯಸ್ತೇನೆ. ಈ ರೀತಿ ಬ್ಯಾಂಕ್ ಆಫ್ ಬರೋಡಾದಿಂದ 144 ಕೋಟಿ ರೂಪಾಯಿ ಹಣವನ್ನು ತೆಗೆದುಕೊಳ್ಳೋದಕ್ಕೆ ಕ್ಯಾಬಿನೆಟ್ ನಿರ್ಣಯ ಮಾಡಿದ್ರ? ನೀವು ನಿರ್ಣಯ ಮಾಡಿಲ್ಲ. ನಿರ್ಣಯ ಮಾಡದೇನೆ ಹೆಂಗೆ ನೀವು ಓವರ್ ಡ್ರಾಫ್ಟ್ ತೆಗೆದುಕೊಂಡ್ರಿ? ಹೆಂಗೆ ಸಾಲ ತೆಗೆದುಕೊಂಡ್ರಿ? ಇದು ಸಿಬಿಐ ತನಿಖೆಯನ್ನ, ಈ ವಿಷಯವನ್ನ ಸಿಬಿಐ ತನಿಖೆ ಕೊಡಬೇಕು. ಇದ್ರೊಳಗಡೆ ಬರೀ ನಾಗೇಂದ್ರ ಅವರೊಬ್ಬರೇ ಇಲ್ಲ, ಅನೇಕ ಅಧಿಕಾರಿಗಳಿದ್ದಾರೆ ಇದ್ರೊಳಗಡೆ. ನನ್ನ ಪ್ರಕಾರ ತೆಲಂಗಾಣದಲ್ಲಿ ಚುನಾವಣೆಗೆ ನಿಂತ ಅನೇಕ ಪ್ರತಿನಿಧಿಗಳಿದ್ದಾರೆ, ಕ್ಯಾಂಡಿಡೇಟ್ಗಳಿದ್ದಾರೆ ಇದ್ರೊಳಗೆ. ಮತ್ತು ಈ ಹಣವನ್ನ ಕಳಿಸ್ತಕ್ಕಂತ, ಹಣವನ್ನ ಕೊಟ್ಟಿರ್ತಕ್ಕಂತ, ತೆಗೆದುಕೊಂಡಿರ್ತಕ್ಕಂತ ಅನೇಕ ಮಂತ್ರಿಗಳು ಕೂಡ ಕರ್ನಾಟಕ ರಾಜ್ಯದಲ್ಲಿದ್ದಾರೆ. ಇದೊಂದು ಅಂತಾರಾಜ್ಯ ಭ್ರಷ್ಟಾಚಾರ ಇದು. ಕರ್ನಾಟಕ ಮತ್ತು ತೆಲಂಗಾಣ ಮಧ್ಯದಲ್ಲಿ ನಡೆದಿರ್ತಕ್ಕಂಥ ಒಂದು ಅಂತಾರಾಜ್ಯ ಭ್ರಷ್ಟಾಚಾರ. ಈ ಭ್ರಷ್ಟಾಚಾರದ ತನಿಖೆಯನ್ನ ಎಸ್ಐಟಿ ಹೇಗ್ ಮಾಡುತ್ತೆ? ಎಸ್ಐಟಿ ಇಂದ ಮಾಡಕ್ ಸಾಧ್ಯ ಇಲ್ಲ. ಅದಕ್ಕೆ ನಾನು ಈ ಅಂತಾರಾಜ್ಯ ಭ್ರಷ್ಟಾಚಾರವನ್ನ ತನಿಖೆ ಮಾಡೋದಕ್ಕೋಸ್ಕರ ಸಿಬಿಐಗೆ ಕೊಡಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ನಮ್ಮ ಭ್ರಷ್ಟರನ್ನ ಸಾಕ್ತಕ್ಕಂತ, ಯುವತಿಯರ ಆತ್ಮಹತ್ಯೆ ಆದರೂ ಕೂಡ, ಯುವತಿಯರ ಬಲಿಯಾದರೂ ಕೂಡ, ಯುವತಿಯರನ್ನ ಭಯೋತ್ಪಾದಕರು ಕೊಂದ್ರೂ ಕೂಡ ಏನು ಕ್ರಮ ತೆಗೆದುಕೊಳ್ಳದೆ ಇರತಕ್ಕಂತ ಒಬ್ಬ ನಿಷ್ಕ್ರಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನಾನು ಕೇಳೋದಕ್ಕೆ ಬಯಸ್ತೇನೆ, ಈ ವಿಷಯವನ್ನ ಸಿಬಿಐಗೆ ಕೊಡಬೇಕು ಅಂತ ಹೇಳಿ. ಸಿಬಿಐ ತನಿಖೆ ನಡೀತಾ ಇರತಕ್ಕಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿಯಾಗಿರಬಾರದು, ನಾಗೇಂದ್ರ ಅವರು ಆ ಸ್ಥಾನದಲ್ಲಿ ಇರಬಾರದು. ಆ ಹಿನ್ನೆಲೆಯಲ್ಲಿ ಸಿಬಿಐ ತನಿಖೆ ನಡೆಯೋದಕ್ಕೆ ಅವಕಾಶ ಮಾಡಿಕೊಡೋ ದೃಷ್ಟಿಯಿಂದ ಮತ್ತು ಸ್ಪಷ್ಟವಾಗಿ ತನಿಖೆ ನಡೀಬೇಕು, ಪಾರದರ್ಶಕವಾಗಿ ತನಿಖೆ ನಡೀಬೇಕು, ಯಾವುದೇ ಪ್ರಭಾವ ಆ ಸಿಬಿಐ ಸಂಸ್ಥೆ ಮೇಲೆ ಇರಬಾರದು. ಆ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಮತ್ತೆ ನಾಗೇಂದ್ರ ಅವರು ಇಬ್ಬರು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತೇನೆ. ಆದ್ರಿಂದ ನಾನು ಮತ್ತೊಂದು ಅಂಶವನ್ನ ಗಮನಕ್ಕೆ ತರ್ತೇನೆ. ಮಂಜುನಾಥ್ ಪ್ರಸಾದ್ ಅವರು, ಅಡಿಷನಲ್ ಚೀಫ್ ಸೆಕ್ರೆಟರಿ ಟು ಗವರ್ನಮೆಂಟ್ ಶೆಡ್ಯೂಲ್ಡ್ ಟ್ರೈಬ್ ವೆಲ್ಫೇರ್ ಡಿಪಾರ್ಟ್ಮೆಂಟ್, ಅವರು ಒಂದು ಲೆಟರ್ ಮಾಡಿದ್ದಾರೆ. ಅವ್ರು ಏನ್ ಹೇಳಿದ್ದಾರೆ? ಮಂಜುನಾಥ್ ಪ್ರಸಾದ್ ಅವರು ಹೇಳಿದ್ದಾರೆ, ಇದರಲ್ಲಿ ಫೋರ್ಜರಿ ಆಗಿದೆ. ಈ ಕೇಸ್ನಲ್ಲಿ ವಾಲ್ಮೀಕಿ ನಿಗಮದಲ್ಲಿ ಫೋರ್ಜರಿ ಆಗಿದೆ, ಕ್ರೈಮ್ ಆಗಿದೆ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಆದ್ದರಿಂದ ನಾಗೇಂದ್ರ ಅವರು ಏನ್ ಮಾಡ್ತಾ ಇದ್ರು? ಮಂಜುನಾಥ್ ಪ್ರಸಾದ್ ಅವರು ಲೆಟರ್ ಬರೀತಾರೆ, ಮಂಜುನಾಥ್ ಪ್ರಸಾದ್ ಅವರು ಈ ಅನೇಕ ವಿಷಯಗಳನ್ನು ಹೇಳ್ತಾರೆ. ನಾಗೇಂದ್ರ ಪ್ರಸಾದ್ ಅವರು ಏನ್ ಮಾಡ್ತಾ ಇದ್ರು ಒಬ್ಬರು ಸಚಿವರಾಗಿ? ಈ ನಿಗಮದಲ್ಲಿ ಇಷ್ಟೊಂದು ಅವ್ಯವಹಾರ ನಡೆದಿದ್ರು ಕೂಡ ಏನು ಗೊತ್ತಿಲ್ವೇನೋ ಅನ್ನೋ ರೀತಿನಲ್ಲಿ ನಾಟಕ ಮಾಡ್ತಾ ಇರ್ತಕ್ಕಂಥ ನಾಗೇಂದ್ರ ಅವರು ಏನ್ ಮಾಡ್ತಾ ಇದ್ರು? ಮತ್ತು
ಈ ಒಂದು ಸ್ಕ್ಯಾಮ್ ಹೊರಗಡೆ ಬಂದು ಹತ್ತತ್ರ ಒಂದು ವಾರ ಆಯ್ತಾ ಬಂತು. ಒಂದು ವಾರ ಆದ್ರೂ ಕೂಡ ನಾಗೇಂದ್ರ ಅವರು ಇನ್ನೂ ನಾಗೇಂದ್ರ ಅವರ ರಾಜೀನಾಮೆಯನ್ನ ಮುಖ್ಯಮಂತ್ರಿಗಳು ತೆಗೆದುಕೊಂಡಿಲ್ಲ. ಈಶ್ವರಪ್ಪ ಅವರು ಯಾರು ಸಂತೋಷ್ ಪಾಟೀಲ್ ಅಂತಕ್ಕಂಥ ಬೆಳಗಾಂನ ಒಬ್ಬ ಕಾಂಟ್ರಾಕ್ಟರ್, ಇವ್ರ ಮೇಲೆ ಆರೋಪ ಮಾಡಿದಾಗ ತನಿಖೆಗೆ ಒಳಪಡಿಸಿ ಅಂತ ಹೇಳಿ ಅವರು ಆಗ್ರಹ ಪಡಿಸ್ತಾರೆ. ಇಲ್ಲ, ನೀವು ಸಚಿವರಾಗಿ ಉಳಿಬಾರದು ಅಂತ ಹೇಳಿ ವಿರೋಧ ಪಕ್ಷದ ನಾಯಕರಾಗಿದ್ದಂತ ಸಿದ್ದರಾಮಯ್ಯ ಅವರು ಅವತ್ತು ಆಗ್ರಹ ಪಡಿಸ್ತಾರೆ. ಈಶ್ವರಪ್ಪ ಅವರು ರಾಜೀನಾಮೆಯನ್ನ ಕೊಡ್ತಾರೆ. ನಾನ್ ಕೇಳ್ತೇನೆ, ಯಾಕೆ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ನೀವು ಅವತ್ತು ಆಗ್ರಹ ಪಡಿಸಿದ್ರಿ ವಿಪಕ್ಷ ನಾಯಕರಿದ್ದಾಗ ಈಶ್ವರಪ್ಪ ರಾಜೀನಾಮೆ ಕೊಡಬೇಕು ಅಂತೇಳಿ, ಈಗ ನೀವ್ಯಾಕೆ ರಾಜೀನಾಮೆ ಕೊಡಲ್ಲ? ಈಶ್ವರಪ್ಪ ಆದ್ರೆ ಬಲಿಯಾಗಬೇಕು, ನೀವು ಮಾತ್ರ ರಾಜನಂತೆ ಮೆರಿಬೇಕಾ? ಈಶ್ವರಪ್ಪ ಅವರ ರಾಜೀನಾಮೆ ಕೊಡಬೇಕು, ಅವರ ಮಂತ್ರಿ ಸ್ಥಾನ ಹೋಗಬೇಕು. ನೀವು ಅದಕ್ಕಿಂತ ಭಾರಿ ದೊಡ್ಡ ಭ್ರಷ್ಟಾಚಾರ ಮಾಡಿರ್ತಕ್ಕಂಥ, ಅಂತಾರಾಜ್ಯ ಭ್ರಷ್ಟಾಚಾರ ಮಾಡಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಮೆರಿಬೇಕಾ? ಯಾವ ಸಂವಿಧಾನ ಇದು? ಯಾವ ಪ್ರಜಾಪ್ರಭುತ್ವ ಇದು? ಸಿದ್ದರಾಮಯ್ಯ ಅವರು ಪ್ರಜಾಪ್ರಭುತ್ವದ ಬಗ್ಗೆ, ಸಂವಿಧಾನದ ಬಗ್ಗೆ ಉದ್ದುದ್ದ ಭಾಷಣವನ್ನ ಮಾಡ್ತಾರೆ. ನಾನು ಪ್ರಾಮಾಣಿಕ ವ್ಯಕ್ತಿ ಅಂತ ಹೇಳಿ. ನಿಮ್ ಕಾಲದಲ್ಲಿ, ಸಿದ್ದರಾಮಯ್ಯ ಅವರ ಕಾಲದಲ್ಲಿ ಇದು ಒಂದು ದೊಡ್ಡ ಭ್ರಷ್ಟಾಚಾರ ಆಗಿ ಬಂದಿದೆ ಹೊರಗಡೆ. ಈ ಘಟನೆಗಿಂತ ಮುಂಚೆ ಈಗ ಆಲ್ರೆಡಿ 3.5 ತಿಂಗಳ ಕೆಳಗಡೆ ಬಿಬಿಎಂಪಿ ಕಾಂಟ್ರಾಕ್ಟರ್ ಒಬ್ಬ 50 ಕೋಟಿ ರೂಪಾಯಿ ಬೇರೆ ಬೇರೆ ಕಾಂಟ್ರಾಕ್ಟರ್ಗಳ ಮೂಲಕ ಹಣ ಸಂಗ್ರಹ ಮಾಡಿದ್ದಾನೆ ಅಂತ ಹೇಳಿ ಆ ಹಣ ತನಿಖೆ ನಡೀತಾ ಇರತಕ್ಕಂತ ಸಂದರ್ಭದಲ್ಲಿ ಇದು ನನ್ನ ಮೇಲೆ ಬರುತ್ತೆ ಅಂತ ಹೇಳಿ ಒಬ್ಬ ಬಿಬಿಎಂಪಿ ಕಾಂಟ್ರಾಕ್ಟರ್ ಕೂಡ ಆತ್ಮಹತ್ಯೆ ಮಾಡಿಕೊಂಡ. ಇದು ಈಗ ಆತ್ಮಹತ್ಯೆ ಮಾಡಿಕೊಂಡಿರ್ತಕ್ಕಂಥ ಚಂದ್ರಶೇಖರ್ ಅವರು ಸೇರಿ 2ನೇ ಆತ್ಮಹತ್ಯೆ ನಿಮ್ಮ ಸರ್ಕಾರದಲ್ಲಿ. ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ಮಹಿಳೆಯರಿಗೆ ರಕ್ಷಣೆ ಇಲ್ಲ. ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಘೋಷಣೆ ಕೂಗ್ತಾರೆ. ಪೊಲೀಸರಿಗೆ ರಕ್ಷಣೆ ಇಲ್ಲ. ಚನ್ನಗಿರಿ ಪೊಲೀಸ್ ಠಾಣೆ ಮೇಲೆ ದಾಳಿ ಮಾಡ್ತಾರೆ. ಮಚ್ಚು, ಲಾಂಗು, ಪಿಸ್ತೂಲ್ಗಳನ್ನ ತೆಗೆದುಕೊಂಡು ಯುದ್ಧಕ್ಕೆ ಇಳಿತಾರೆ ಕರ್ನಾಟಕ ರಾಜ್ಯದಲ್ಲಿ. ಈ ರೀತಿ ಬೀದಿ ಕಾಮಣ್ಣ ಅವರು ರಾಜಾರೋಷವಾಗಿ ಮೆರೀತಾ ಇದ್ದಾರೆ. ರೈತರಿಗೆ ಸಹಾಯ ಮಾಡಿ ಅಂತೇಳಿ ಕೇಂದ್ರ ಸರ್ಕಾರದಿಂದ 3,000 ಕೋಟಿಗಿಂತ ಹೆಚ್ಚು ಹಣ ಬಂದರೂ ಕೂಡ ರೈತರ ಅಕೌಂಟ್ಗೆ ಹಣ ಹಾಕೋದಿಲ್ಲ. ತನ್ನ ಪಾಲಿನ ಹಣವನ್ನು ಕೂಡ ರೈತರ ಅಕೌಂಟ್ಗೆ ಹಾಕೋದಿಲ್ಲ. ಈ ರೀತಿ ಒಟ್ಟಾರೆಯಾಗಿ ಈ ಸರ್ಕಾರದ ಬಗ್ಗೆ ಹೇಳೋದಾದ್ರೆ ಇದೊಂದು ಜನವಿರೋಧಿ ಸರ್ಕಾರ. ಇದೊಂದು ಭಯೋತ್ಪಾದಕರನ್ನ, ಗೂಂಡಾಗಳನ್ನ ಸಾಕ್ತಾ ಇರ್ತಕ್ಕಂಥ ಸರ್ಕಾರ ಇದು. ಆದ್ರಿಂದ ಜನರ ಹಿತದೃಷ್ಟಿಯಿಂದ ಈ ಸರ್ಕಾರ ಆದಷ್ಟು ಬೇಗ ತೊಲಗುವುದೇ ಒಳ್ಳೆಯದು. ಆ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಕೂಡಲೇ ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಆಗ್ರಹ ಪಡಿಸ್ತೇನೆ. ಹೌದು, ಅವ್ರ ಮೇಲೆ ಆರೋಪ ಬಂದಿತ್ತು. ಆರೋಪಗಳಿಂದ ಮುಕ್ತರಾದ್ರು, ಅವರು ಈ ವಿಷಯದಲ್ಲಿ ಇನ್ವಾಲ್ವ್ ಆಗಿಲ್ಲ ಅನ್ನುವಂತ ಜಡ್ಜ್ಮೆಂಟ್ ಕೂಡ ಬಂದಾಗ್ಯೂ ಕೂಡ ಅವರನ್ನ ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಮಂತ್ರಿಯನ್ನಾಗಿ ಮಾಡಲಿಲ್ಲ. ರೀಸನ್ ಒಂದ್ಸರಿ ಈ ತರ ಆರೋಪಗಳು ಬಂದಿತ್ತು ಮತ್ತು ಬೇರೆ ಬೇರೆಯವರು ಕೂಡ ಸಾಕಷ್ಟು ಜನ ಮಂತ್ರಿಗಳಿಗೆ ಆಕಾಂಕ್ಷಿಗಳಿದ್ರು, ನಮ್ಮ ಹಿರಿಯ ಸಚಿವರಾಗಿದ್ರು. ಹಾಗಾಗಿ ಅವರು ಕೂಡ ಆಗ್ರಹ ಪಡಿಸಲಿಲ್ಲ. ಭಾರತೀಯ ಜನತಾ ಪಾರ್ಟಿ ಒಂದು ನಿರ್ಧಾರ ತೆಗೆದುಕೊಳ್ತು, ಬೇರೆಯವರಿಗೆ ಸಚಿವ ಸ್ಥಾನವನ್ನ ಕೊಡ್ತೇವೆ ವಿನಃ ಅವರಿಗೆ ಕೊಡ್ಲಿಲ್ಲ. ಆದ್ರೆ ಸಿದ್ದರಾಮಯ್ಯ ಅವರು ಅವತ್ತು ಡಿಮ್ಯಾಂಡ್ ಮಾಡಿದ್ರು, ಈಶ್ವರಪ್ಪ ಅವರು ರಾಜೀನಾಮೆ ಕೊಡಬೇಕು ನೈತಿಕ ಹೊಣೆ ಹೊತ್ತು ಅಂತ. ನೈತಿಕತೆ ಅಂತಕ್ಕಂಥದ್ದು ಈಶ್ವರಪ್ಪರಿಗೆ ಮಾತ್ರ ಇರಬೇಕಾ, ಸಿದ್ದರಾಮಯ್ಯ ಅವರಿಗೂ ಬೇಕಾ? ನಾವು ಆಗ್ರಹ ಪಡಿಸ್ತಾ ಇದೀವಿ, ಜನ ಆಗ್ರಹ ಪಡಿಸ್ತಾ ಇದ್ದಾರೆ. ನೀವು ನಮ್ಮ ರಾಜ್ಯದ ಎಸ್ಟಿ ನಿಗಮಕ್ಕೆ ಅಷ್ಟೇ ಅಲ್ಲ, ಎಸ್ಟಿ ಜನಾಂಗಕ್ಕೆ
SC ಜನಾಂಗಕ್ಕೆ, ದಲಿತ ಜನಾಂಗಕ್ಕೆ ಮಾಡಿರ್ತಕ್ಕಂಥ ದ್ರೋಹ ಇದು. 11,144 ಕೋಟಿ ದಲಿತರ ಹಣವನ್ನ ಗ್ಯಾರಂಟಿ ಯೋಜನೆಗಳಿಗೆ ಅಥವಾ ಇನ್ಯಾವುದು ಯೋಜನೆಗಳಿಗೆ ನೀವು ಬಳಸಿದ್ರಿ, ಅದೊಂದು ದ್ರೋಹ. ಈಗ ವಾಲ್ಮೀಕಿ ಅಭಿವೃದ್ಧಿ ನಿಗಮದಿಂದ 187 ಕೋಟಿ ರೂಪಾಯಿ ಹಣ ಭ್ರಷ್ಟಾಚಾರ. ಯಾಕೆ ನಿಮಗೆ ಬೇರೆ ಹಣ ಇಲ್ವಾ? ನಿಮಗೆ ಈ ರೀತಿ ನಿಮಗೆ ಮಜಾ ಮಾಡೋದಕ್ಕೆ, ಭ್ರಷ್ಟಾಚಾರ ಮಾಡೋದಕ್ಕೆ, ದಲಿತರ ಕಲ್ಯಾಣಕ್ಕೋಸ್ಕರವಾಗಿ ಇಟ್ಟಿರ್ತಕ್ಕ ಹಣದಿಂದ ಮಾತ್ರ ಭ್ರಷ್ಟಾಚಾರ ಮಾಡಬೇಕಾ ನೀವು? ಆ ಹಣವನ್ನ ಮಾತ್ರ ಬೇರೆಯವರಿಗೆ ಬೇರೆ ಉಪಯೋಗಕ್ಕೆ ಮಾಡಬೇಕಾ? ನೀವು ದಲಿತರ ಬಗ್ಗೆ ಒಂದು ಮಾಡ್ತಕ್ಕಂಥ ನೀತಿ ಇದು. ಹಾಗಾಗಿ ಕರ್ನಾಟಕ ರಾಜ್ಯದ ಕೋಟ್ಯಾಂತರ ಜನ ದಲಿತರಿಗೆ ಮಾಡಿರ್ತಕ್ಕಂಥ ಅಪಮಾನ ಇದು. ಅವತ್ತು 11,400 ಕೋಟಿ, 11,144 ಕೋಟಿ, ಇವತ್ತು 187 ಕೋಟಿ. ಇದು ಮತ್ತೆ ದಲಿತರ ಹಣ. ಇದು ದಲಿತರ ಅಭಿವೃದ್ಧಿಗೋಸ್ಕರವಾಗಿ ಇರ್ತಕ್ಕಂಥ ನಿಗಮದಲ್ಲಿರ್ತಕ್ಕಂಥ ಹಣ. ಹಾಗಾಗಿ ಸಿದ್ದರಾಮಯ್ಯ ಅವರು ದಲಿತರಿಗೆ ಮಾಡಿರ್ತಕ್ಕಂಥ ದ್ರೋಹ, ಅಪಮಾನದ ಸಂಕೇತವಾಗಿ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಅಂತೇಳಿ ನಾನು ಸಿದ್ದರಾಮಯ್ಯ ಅವರಿಗೆ ಆಗ್ರಹ ಪಡಿಸ್ತೇನೆ. ಧನ್ಯವಾದಗಳು.